ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಬೇಲ್ದಣ್ಣಲ್ಲಿ ಹೇಗೆ ಜ್ಯೂಸ್ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ. ಜ್ಯೂಸ್ ಅನ್ನೋದಕ್ಕಿಂತನೂ ಪಾನ್ಕ ಅಂದ್ರೆ ತಪ್ಪಾಗಲ್ಲ, ಯಾಕಂದ್ರೆ ನಮ್ ಕಡೆ ಇದನ್ನ ಮಾಡೋದು ರಾಮನವಮಿ ಆ ತರ ಟೈಮಲ್ಲಿ, ಅಂದ್ರೆ ಸಮ್ಮರ್ ಟೈಮಲ್ಲಿ, ಸಮ್ಮರ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಸೊ ಲೆಟ್ಸ್ ಡೂ ಇಟ್. ಈ ಹಣ್ಣು ಹಣ್ಣಾಗಿದ್ಯಾ ಇಲ್ವಾ ಅಂತ ತಿಳ್ಕೊಂಡ್ಲಿಕ್ಕೆ ನಾವು ಚಿಕ್ಕ ಹುಡುಗರಿಂದ ಒಂದು ಟ್ರಿಕ್ ಕಲ್ತಿದೀವಿ. ಬನ್ನಿ ಹತ್ರ. ಇದನ್ನ ಈ ತರ ಉಗ್ರಲಿಂಗೆ ಅಂದ್ರೆ ಅದು ಈ ಕಲರ್ ಇರಬೇಕು, ಬ್ರೌನ್ ಕಲರ್. ಬ್ರೌನ್ ಇದೆ ಅಂತಂದ್ರೆ ಹಣ್ಣಾಗಿದೆ ಅಂತ. ಅಕಸ್ಮಾತ್ ಗ್ರೀನ್ ಇತ್ತು ಅಂದ್ರೆ, ಈ ಬ್ರೌನ್ ಇರೋ ಹತ್ರ ಗ್ರೀನ್ ಇತ್ತು ಅಂತಂದ್ರೆ ಹಣ್ಣಾಗಿಲ್ಲ ಅಂತ ಅರ್ಥ. ಫಸ್ಟ್ಲಿ ವಿ ವಾಂಟ್ ಟು ಬ್ರೇಕ್ ಇಟ್. ಈ ಹಣ್ಣಿನ ಪಲ್ಪ್ನೆಲ್ಲ ಒಂದ್ ಕಡೆಗೆ ಹಾಕೋಣ ಗೈಸ್. ಇವಾಗ ಇದು ಫುಲ್ಲು ತಕ್ಕೊಂಡಾಗಿದೆ, ಹಣ್ಣನ್ನ ರುಬ್ಕೋಣ ಗೈಸ್. ಫುಲ್ಲು ರುಬ್ಬಿ ಆಗಿದೆ. ಇದನ್ನೇ ಸ್ವಲ್ಪ ಇಟ್ಕೊಂಡು ಇವಾಗ ಏಲಕ್ಕಿನೂ ಒಂದು ಶುಂಠಿನೂ ಹಾಕೊಂತ ಇದ್ದೀನಿ. ಈಗ ಮಿಕ್ಸಿ ತೊಳೆದಿರೋಂಥ ನೀರನ್ನು ಇದಕ್ಕೆ ಬೆರೆಸ್ಕೊಂತ ಇದ್ದೀನಿ. ಬೇಲ್ದಣ್ಣು ರುಬ್ಬಿದ್ವಲ್ಲ ಅದನ್ನು ಇದ್ರೊಳಕ್ಕೆ ಹಾಕೊಂತ ಇದ್ದೀನಿ. ಈಗ ಬೆಲ್ಲ ಕರ್ಗೋ ತರ ಕಲಿಸ್ಕೊಳ್ಳೋಣ ಗೈಸ್. ಇವಾಗ ಫುಲ್ ಬೆಲ್ಲ ಕರ್ಗಿದೆ, ಇವಾಗ ಸೋಸ್ಕೊಳ್ಳೋಣ. ಹೇ ಗೈಸ್, ಬೇಲ್ದಣ್ಣಿನ ಪಾನಕ ರೆಡಿ ಆಗಿದೆ. ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಕ್ ಮುಂಚೆ ನಾವೇ ಟೇಸ್ಟ್ ಮಾಡೋಣ ಒಂದ್ಸಲ. ಈ ಜ್ಯೂಸ್ನ ನಮ್ಮ ಮನೆ ಹತ್ರನೇ ಕಾಂಟ್ರಾಕ್ಟ್ ವರ್ಕ್ ಮಾಡ್ತಾ ಇದ್ದಂಥ ಕೆಲವ್ರಿಗೆ ಹಂಚಿದ್ವಿ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.